ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಹಲಸಿನ ಹಣ್ಣಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀವಿ. ಹಲಸಿನಕಾಯಿದ್ದು ಬೀಜ ಸಾಂಬಾರು ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬ ಸುಲಭ. ಎಲ್ಲರೂ ಹಲಸಿನ ಹಣ್ಣು ತಿಂದ್ಬಿಟ್ಟು ಅದ್ರ ಒಳಗಡೆ ಇರೋ ಬೀಜನ ಬಿಸಾಡ್ತಾರೆ. ಸೊ ಅದನ್ನು ಈ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಬನ್ನಿ ನಾವಿವಾಗ ಮಾಡೋದು ಹೇಗೆ ಈ ಸಾಂಬಾರನ್ನ ಅಂತ ನೋಡ್ಕೊಂಬರೋಣ. ಮೊದಲು ನಾವಿಲ್ಲಿ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ನಾವು ಸಾಂಬಾರು ಮಾಡೋವಂತಹ ತಪ್ಪಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಒಂದು 5ರಿಂದ 6 ಸ್ಪೂನು ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ಅದಕ್ಕೆ 2 ಈರುಳ್ಳಿ ದಪ್ಪ ದಪ್ಪಾಗಿ ಹಚ್ಕೊಂಡಿದ್ವಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಅದು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಾದಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀವಿ. ಅರಿಶಿನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿನ ಅರಿಶಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಅದಕ್ಕೆ ಕಾಳು ಹಾಕ್ಕೊತಾ ಇದ್ದೀವಿ. ಅಂದರೆ ಬಟಾಣಿ ಕಾಳು, ಕಡಲೆಕಾಳು, ಹಾಗೆ ಅಲಸಂಡೆ ಕಾಳು, ನಿಮ್ಮ ಮನೇಲಿ ಯಾವ ಥರ ಕಾಳಿರುತ್ತೋ ಎಲ್ಲ ಥರನ ಕಾಳನ್ನ ನೆನೆಸಿ ಹಾಕೋಬೋದು. ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾವಿವಾಗ ಎಲ್ಲ ಥರದ ಕಾಳನ್ನೂ ನೆನೆಸಿ ಇಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಳನ್ನ. ಇವಾಗ ಕಾಳು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಅದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀವಿ. ಅಂದರೆ ಹಲಸಿನ ಬೀಜದ್ದು ಇರುತ್ತಲ್ಲ, ಆ ಬೀಜನ ಹಾಕ್ಕೊತಾ ಇದ್ದೀವಿ. ಅದ್ರದ್ದು ಸಿಪ್ಪೆ ತೆಗೆದ್ಬೇಕು, ಅದನ್ನು ಒಣಗಿಸ್ಬಿಟ್ಟು ಅದು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ, ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವಿಲ್ಲಿ 2 ಟೊಮೊಟೊನ ದಪ್ಪ ದಪ್ಪ ಸೈಜಲ್ಲಿ ಹಚ್ಚಿ ಇಟ್ಕೊಂಡಿದ್ವಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಈ ರೀತಿಯಾಗಿ ಫಸ್ಟೇ ಒಗ್ಗರಣೆ ಕೊಟ್ಟು ಇಟ್ಕೊಂಡಿದ್ರೆ ಕಾಳುಗಳನ್ನ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು. ಇವಾಗ ನಾವಿಲ್ಲಿ ಅದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ. ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಈ ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ವಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಚಕ್ಕೆ ಹಾಕ್ಕೊತಾ ಇದ್ದೀವಿ. ಆಮೇಲೆ 2ರಿಂದ 3 ಲವಂಗ, ಹಾಗೆ ನಮ್ಮ ಕೈಯಲ್ಲಿ 1 ಇಡಿ ಆಗೋಷ್ಟು ಕಡಲೆ ಹಾಕ್ಕೊತಾ ಇದ್ದೀವಿ. ಅದಕ್ಕೆ 1 ಸ್ಪೂನು ಗಸಗಸೆ, ಹಾಗೆ ಇದಕ್ಕೂ ಅಷ್ಟೇ 1 ಟೊಮೊಟೊ ಹಚ್ಚಿ ಹಾಕ್ಕೊತಾ ಇದ್ದೀವಿ. ಹಾಗೆ ಕಾಯಿ ತುರಿನೂ ಅಷ್ಟೇ ಅರ್ಧ ಬಟ್ಲಾಗೋಷ್ಟು ತೊಗೊಂಡಿದ್ದೀವಿ. ಕಾಯಿ ತುರಿ ಹಾಕಿ ಟೊಮ್ಯಾಟೊ, ಗಸಗಸೆ ಎಲ್ಲ ರೀತಿ ತೊಗೊಂಡಿರೋಂಥದ್ದೆಲ್ಲನೂ ಹಾಕ್ಕೊಂಡಿದ್ದಾದಮೇಲೆ 3 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀವಿ. ಸಾಂಬಾರು ಪುಡಿ ಹಾಕಿದ್ದಾದಮೇಲೆ 2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀವಿ. ಧನಿಯಾ ಪೌಡರ್ನು ಹಾಕಿ ಅದು ರುಬ್ಬಕ್ಕೆ ಎಷ್ಟು ಬೇಕೋ ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೊಂಡ್ರೆ ಆಗುತ್ತೆ. ಇವಾಗ ನಾವು ಕಾಳುಗಳನ್ನಾಗೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದು ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ ಅದಕ್ಕೆ ನಾವಿಲ್ಲಿ ಒಂದು ದೊಡ್ಡ ಬಟ್ಲಲ್ಲಿ ಹಿಡಿಯೋಷ್ಟು ನಾವಿಲ್ಲಿ ನೀರು ಹಾಕ್ಕೊತಾ ಇದ್ದೀವಿ. ಕಾಳುಗಳನ್ನ ಸ್ವಲ್ಪ ಹೊತ್ತು ನೀರಲ್ಲಿ ಬೇಯಿಸಬೇಕು, ಆಮೇಲೆ ಮಸಾಲೆ ಹಾಕಬೇಕು. ಆವಾಗ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಇಲ್ಲಿ ನೀರು ಕುದಿ ಬಂದಮೇಲೆ ಚೆಕ್ ಮಾಡಬೇಕು. ಕಾಳು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಮೇಲೆ ಅದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನೇ ಹಾಕ್ಕೊತಾ ಇದ್ದೀವಿ. ಮಸಾಲೆ ಹಾಕಿ 15ರಿಂದ 20 ನಿಮಿಷ ಸಾಂಬಾರನ್ನ ಕುದಿಸಿದ್ರೆ ಸಾಕು. ನೋಡಿ, ಇವಾಗ ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ಈ ಸಾಂಬಾರನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಈ ರೀತಿಯಾದ ಸಾಂಬಾರು ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ದೋಸೆಗೆ, ಚಪಾತಿಗೆ ಎಲ್ಲ ಥರದಕ್ಕೂ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.